ನೋಡಿ ಚೇಸಿಂಗ್ ಯಾವ ರೀತಿ ಹೋಗ್ತಾ ಇದೆ. ನಮ್ಮ ರಿಪಬ್ಲಿಕ್ ಕನ್ನಡ ವಾಹನ ರೇವಣ್ಣ ಅವರ ವಾಹನವನ್ನು ಚೇಸ್ ಮಾಡ್ತಾ ಇದೆ. ನಿಮಗೆ ಕ್ಷಣ ಕ್ಷಣದ ದೃಶ್ಯಾವಳಿಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಪರಪ್ಪನ ಅಗ್ರಹಾರದವರೆಗೆ ನಮ್ಮ ಈ ವೆಹಿಕಲ್ ಚೇಸ್ ಮಾಡುತ್ತೆ. ಯಾರಿದ್ದಾರೆ ಡ್ರೈವರ್ ಅದರಲ್ಲಿ? ಪರಪ್ಪನ ಅಗ್ರಹಾರ ಜೈಲಿಗೆ 7 ದಿನಗಳ ಕಾಲ. ಪರಪ್ಪನ ಅಗ್ರಹಾರದತ್ತ ರೇವಣ್ಣ ಶಿಫ್ಟ್ ಆಗ್ತಾ ಇದ್ದಾರೆ. ಈ ಥರ ಪರಪ್ಪ ನೋಡಿ, ಆ ಜೀಪು ಆ್ಯಂಡ್ ಅದರ ಹಿಂದುಗಡೆ ಪೊಲೀಸ್ ವಾಹನಗಳು. ದೃಶ್ಯಗಳನ್ನು ಗಮನಿಸಿ. ಅಲ್ಲಿಂದ ಅಲ್ಲಿ ತನಕ 7 ದಿನಗಳ ಕಾಲದ ಸಮಗ್ರ ಮಾಹಿತಿಯನ್ನು ಕೂಡ ಕೊಡ್ತಾ ಇರ್ತೀವಿ. ಅದರ ಜೊತೆಗೆ ಇಲ್ಲಿ ತನಕ ಪ್ರಜ್ವಲ್ ರೇವಣ್ಣ, ನಮ್ಮ ಡ್ರೈವರ್ಸ್ ಮಂಜುನಾಥ್ ಮತ್ತು ಹೇಮಂತ್ ಈ ಚೇಸ್ ಮಾಡ್ತಿರುವಂಥದ್ದು. ಅದು ನಮಗೆ ಗೊತ್ತಿದೆ, ಅದಷ್ಟು ಸುಲಭ ಅಲ್ಲ. ಪೊಲೀಸರ ಪ್ರೋಟೋಕಾಲ್ ಇರುತ್ತೆ, ಅಲ್ಲಿ ಬಿಡೋದಿಲ್ಲ. ಸಮ್ಟೈಮ್ಸ್ ಗನ್ ತೋರಿಸ್ತಾರೆ, ಓವರ್ಟೇಕ್ ಮಾಡಿದ ಹಾಗೆ ಗನ್ ತೋರಿಸ್ತಾರೆ. ಹೇಮಂತ್ ಮತ್ತು ಮಂಜುನಾಥ್ ನಮ್ಮ ಡ್ರೈವರ್ಸ್. ಮಾದೇಶ್ ಮತ್ತೊಮ್ಮೆ ಫೋನದಲ್ಲಿದ್ದಾರೆ. ಎಸ್ ಮಾದೇಶ್, ಈ ಚೇಸಿಂಗ್ ಇದೆಯಲ್ಲ, ಈ ಚೇಸಿಂಗ್ ಓಕೆ, ಮೊದಲಿಗೆ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಚೇಸಿಂಗ್ ಫಸ್ಟ್ ಟೈಮ್ ಬಂದಿದ್ದು ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋದಾಗ. ಸೊ ಈಗ ಆ ಚೇಸಿಂಗ್ ಮುಖಾಂತರ ಅಂದರೆ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ಅವರನ್ನು ಅಂತೇಳಿ ಪರಪ್ಪನ ಅಗ್ರಹಾರ ಜೈಲಿಗೆ. ಪರಪ್ಪನ ಅಗ್ರಹಾರ ಜೈಲು ಒಳಗೆ ಹೋದ ನಂತರ ಯಾವುದೇ ದೃಶ್ಯಾವಳಿಗಳು ಸಿಗೋದಿಲ್ಲ. ಅಲ್ಲಿಂದ ಜೈಲರುಗಳು ಏನು ಮಾಹಿತಿ ಕೊಡ್ತಾರೆ ಅದನ್ನೇ ನಾವು ಮಾಹಿತಿ ಕಲೆ ಹಾಕ್ತಾ ಇರಬೇಕಾಗತ್ತೆ. ಈ ಕ್ಷಣದಲ್ಲಿ ಭಾಳ ನಿರೀಕ್ಷೆಗಳಿತ್ತು. ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆದಿತ್ತು. ರೇವಣ್ಣ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೊಳೆ ನರಸೀಪುರದ ಶಾಸಕ, ಬಹುಶಃ ಅವರು ಕೂಡ ಯಾವತ್ತೂ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಯಾಕಂದರೆ ಈ ಹಿಂದೆ ಕೂಡ ದೇವೇಗೌಡರ ಕುಟುಂಬದ ಮೇಲೆ ಅನೇಕ CID ಕೇಸ್ಗಳು, ಮತ್ತೊಂದು ಮಗದೊಂದು ಅನೇಕವು ನಡೆದಿತ್ತು. ಆದರೆ ಇದನ್ನು ರೇವಣ್ಣ ಪದೇ ಪದೇ ಹೇಳ್ತಾ ಇದ್ರು, ನಾವು ನೋಡ್ರಿ ನಮ್ಮ ದೇವೇಗೌಡರ ಫ್ಯಾಮಿಲಿ ಎಷ್ಟೆಲ್ಲ ಆಗಿದೆ, ಈಗಲೂ ಒಂದು ಆಗಲಿ ಬೇಕಿದ್ರೆ ಕೇಸು, ಎಷ್ಟೆಲ್ಲ ನಮಗೆ ಕಾಟ ಕೊಟ್ಟಿದ್ದಾರೆ, ಹಿಂಗೆಲ್ಲ ಹೇಳ್ತಾ ಇದ್ರು ಅವರು. ಆದರೆ ಇವತ್ತು ಸ್ವತಃ ರೇವಣ್ಣ ಜೈಲು ಪಾಲಾಗಿರುವಂಥದ್ದು ಬಹುಶಃ ದೇವೇಗೌಡರ ಕುಟುಂಬದಲ್ಲಿ ಫಸ್ಟ್ ಟೈಮ್ ಆತ ಜೈಲಿಗೆ ಹೋಗ್ತಾ ಇರುವಂಥದ್ದು. ಅಂದರೆ ದೊಡ್ಡ ದೊಡ್ಡ ಫ್ಯಾಮಿಲಿಯ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾನು ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನೀವು ಯಡಿಯೂರಪ್ಪನವರ ಫ್ಯಾಮಿಲಿ ವಿಚಾರಕ್ಕೆ ಬಂದಾಗ ಯಡಿಯೂರಪ್ಪನವರು ಕೂಡ ಜೈಲಿಗೆ ಹೋಗಿದ್ದರು. ಇನ್ನು DK ಶಿವಕುಮಾರ್ ವಿಚಾರಕ್ಕೆ ಬಂದಾಗ DK ಶಿವಕುಮಾರ್ ಅವರು ಸ್ವತಃ ಜೈಲಿಗೆ ಹೋಗಿದ್ದರು. ಆ ಬಿಗ್ ಫ್ಯಾಮಿಲೀಸ್ಗಳಲ್ಲಿ ಇರುವಂಥದ್ದು ದೊಡ್ಡ ದೊಡ್ಡ ಫ್ಯಾಮಿಲೀಸ್, ಕುಟುಂಬಗಳು ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ. ರೇವಣ್ಣ, ಎಚ್ ಡಿ ರೇವಣ್ಣ ಮಂತ್ರಿ ಆಗಿದ್ದರೂ ಕೂಡ ಅವ್ರು ಯಾವತ್ತೂ ಕೂಡ ಬೆಂಗಳೂರಲ್ಲಿ ಇರ್ತಾ ಇರಲಿಲ್ಲ. ಯಾಕೆಂದರೆ ಅದು ಕೂಡ ಅವರು ಆ ಜ್ಯೋತಿಷ್ಯವನ್ನು ಫಾಲೋ ಮಾಡ್ತಾಯಿದ್ರು. ಹಾಸನದಿಂದ ಬೆಳಿಗ್ಗೆ ವಾಹನದಲ್ಲಿ ಬರ್ತಾಯಿದ್ರು. ಬೆಂಗಳೂರಿನಲ್ಲಿ ಅವರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಕಚೇರಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು. ಪವರ್ ಮಿನಿಸ್ಟರ್ ಆಗಿ ಮತ್ತು ಕಂದಾಯ ಸಚಿವರಾಗಿ ಅದ್ಭುತ ಕೆಲಸ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಇವರಿಗಿದೆ. ಎಚ್ ಡಿ ರೇವಣ್ಣ ನೀವು ಇನ್ನೊಂದು ವಿಚಾರ ಹೇಳ್ತೀನಿ ನಿಮಗೆ, ಬಹುಶಃ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಬೆಂಗಳೂರು ಮೈಸೂರು ಹೆದ್ದಾರಿ ಏನಾಯಿತು, ದಶಪಥ ಹೆದ್ದಾರಿ ರಸ್ತೆ, ಆ ಹೆದ್ದಾರಿ ರಸ್ತೆಯನ್ನು ವಶಕ್ಕೆ ಪಡ್ಕೊಳ್ಳೋದ್ರಲ್ಲಿ, ಅಂದರೆ ಜನರಿಂದ ವಶಕ್ಕೆ ಪಡ್ಕೊಳ್ಳೋದ್ರಲ್ಲಿ ಜನಗಳಿಗೆ ನಂಬಿಕೆ ಇಲ್ಲದೆ ಇದ್ದಾಗ, ದುಡ್ಡು ಸಿಗೋದಿಲ್ಲ, ಏನಾದರೂ ಕಿರಿಕಿರಿ ಮಾಡ್ತಾರೆ ಅಂತ ಇದ್ದಾಗ ಇವರು ಕಂದಾಯ ಸಚಿವರಾಗಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಬಹಳ ವೇಗವಾಗಿ ಆ ಕೆಲಸವನ್ನು ಮಾಡಿಕೊಟ್ಟಿರ್ತಾರೆ. ಅದು ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ಗೊತ್ತಿದೆ.
ಜೈಲಿಗೆ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನು ಮಾಡಲಾಗ್ತದೆ. 3 ಗಂಟೆ ಸುಮಾರಿಗೆ ಎಚ್ ಡಿ ರೇವಣ್ಣ ಅವರನ್ನ ನ್ಯಾಯಾಲಯದ ಮುಂದೆ ಅಂದ್ರೆ ACM ಕೋರ್ಟ್ಗೆ ಹಾಜರು ಮೇ 14ರವರೆಗೆ ನ್ಯಾಯಾಂಗ ಬಂಧನಕ್ಕೆ, ಮೇ 14ರ ತನಕ ನ್ಯಾಯಾಂಗ ಬಂಧನ. ಮೈಕ್ ಕನೆಕ್ಟ್ ಮಾಡ್ಕೊಳ್ಳಿ, ರ್ಯಾಪ್ ಮಾಡ್ತಾ ಹೋಗ್ತೀನಿ. ಅಲ್ಲ ಆಡಿಯೋ ಬರ್ತಿದ್ದಲ್ಲ ಈಗ ಭಾಳ ಮುಖ್ಯವಾಗಿ ಒಂದು ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಜೈಲು ಪಾಲಾಗಿದ್ದಾರೆ ರೇವಣ್ಣ ದೇವೇಗೌಡರ ಪುತ್ರ. ಕುಮಾರಸ್ವಾಮಿಗಿಂತ ಮೊದಲೇ ರಾಜಕೀಯಕ್ಕೆ ಪ್ರವೇಶ ಪಡೆದಿದ್ದರು, ಕುಮಾರಸ್ವಾಮಿಗಿಂತ ಮೊದಲೇ ಮಂತ್ರಿಯಾಗಿ ಕೆಲಸ ಮಾಡಿದರು. ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಈಗಾಗಲೇ ತನಿಖಾಧಿಕಾರಿಗಳು ಇಷ್ಟು ದಿನಗಳ ಕಾಲ ಅಂದರೆ 4 ದಿನಗಳ ಕಾಲ ಅವರನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ತೀವ್ರ ವಿಚಾರಣೆ ಮಾಡುವಂಥ ಕೆಲಸನ ಮಾಡಿದ್ರು. ವಿಚಾರಣೆ ವೇಳೆ ಒಂದಷ್ಟು ಅಂಶಗಳು ಕೂಡ ಹುಡುಕಾಡುವಂಥ ಪ್ರಯತ್ನವನ್ನು SIT ಅಧಿಕಾರಿಗಳು ಮಾಡಿದರು. ಯಾಕಂದರೆ ಕಿಡ್ನಾಪ್ ಮಾಡಿ ಬಲಾತ್ಕಾರ ಮಾಡಿರುವಂಥ ಆರೋಪವನ್ನು ಹೊರಿಸಲಾಗಿದೆ. ಒಟ್ಟು 3 ಜನರ ವಿರುದ್ಧ ಇಲ್ಲಿ ಆರೋಪವನ್ನು ಹೊರಿಸಲಾಗಿತ್ತು. ಒಂದು FIRನಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗಿತ್ತು. ಸಂತ್ರಸ್ತೆಯ ಮಗ ದೂರು ನೀಡಿರುವಂಥ ಆಧಾರದ ಮೇಲೆ HD ರೇವಣ್ಣ ಅವರ ಸೂಚನೆಯ ಮೇರೆಗೆ ಆಕೆಯನ್ನು ಕಿಡ್ನಾಪ್ ಮಾಡಲಾಗಿತ್ತು ಅಂತೇಳಿ ಒಂದಷ್ಟು ಆರೋಪಗಳನ್ನು ಮಾಡಿತ್ತು. ಆ ಒಂದು ಆರೋಪದ ಮೇಲೆ HD ರೇವಣ್ಣ ಅವರನ್ನು ಅಧಿಕಾರಿಗಳು 2ನೇ ತಾರೀಕು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಅಂದರೆ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ಮನೆಯಲ್ಲಿ HD ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದ್ದಂಥ ಅಧಿಕಾರಿಗಳು ಅವರನ್ನು ಒಟ್ಟು 4 ದಿನಗಳ ಕಾಲ ಕಸ್ಟಡಿಗೆ ಪಡೆಯುವಂಥ ಕೆಲಸವನ್ನು ಮಾಡಿದರು. ಕಸ್ಟಡಿಯ ವೇಳೆ ಒಂದಷ್ಟು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದರು. ವಿಚಾರಣೆ ವೇಳೆ ಸರಿಯಾದಂತಹ ರೆಸ್ಪಾಂಡ್ ಮಾಡಿಲ್ಲ ಅಧಿಕಾರಿಗಳಿಗೆ ಅನ್ನುವಂಥ ಆರೋಪವನ್ನು ಕೂಡ ಈಗಾಗಲೇ ಮಾಡಲಾಗಿತ್ತು. ಅಂದರೆ ವಿಚಾರಣೆ ವೇಳೆ ಸರಿಯಾಗಿ ಸಹಕಾರ ನೀಡಿಲ್ಲ ಅನ್ನುವಂಥದ್ದು SIT ಪರ ವಕೀಲರು ಕೂಡ ಹೇಳುವಂಥ ಕೆಲಸವನ್ನು ಮಾಡ್ತಿದ್ರು ನ್ಯಾಯಾಧೀಶರ ಮುಂದೆ. ಹೀಗಾಗಿ ಆ ವೇಳೆ ಒಂದಷ್ಟು ಅಂಶಗಳೇನಿದೆ, ಈ ಒಂದು ಪ್ರಕರಣದಲ್ಲಿ ಇವರ ಪಾತ್ರ ಏನು, ಜೊತೆಗೆ ಆ ಸಂತ್ರಸ್ತೆ ಇವರಿಗೆ ಪರಿಚಯ ಇದ್ದಾರಾ, ಜೊತೆಗೆ ನಿಜವಾಗ್ಲೂ ಕೂಡ 2ನೇ ಆರೋಪಿ ಸತೀಶ್ ಬಾಬು ಅವರಿಗೆ ರೇವಣ್ಣ ಅವರು ಸೂಚನೆ ನೀಡಿದ್ರ ಕಿಡ್ನಾಪ್ ಮಾಡೋದಕ್ಕೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರದಲ್ಲೂ ಬೇರೆ ಬೇರೆ ಆ್ಯಂಗಲ್ನಲ್ಲೂ ಕೂಡ ಆಯಾಮಗಳಲ್ಲೂ ಕೂಡ SIT ಅಧಿಕಾರಿಗಳು ಅವರನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಆದರೂ ಕೂಡ ಯಾವುದೇ ಪ್ರಶ್ನೆಗಳಿಗೂ ಕೂಡ ಸರಿಯಾದಂಥ ಉತ್ತರವನ್ನು ಇವರು ನೀಡಿರಲಿಲ್ಲ ಅನ್ನುವಂಥದ್ದು SIT ಪರ ವಕೀಲರ ವಾದ ಆಗಿತ್ತು. ಜೊತೆಗೆ ಇನ್ಮೇಲೆ ಅಂದರೆ ಅವರು ಹೊರಗಡೆ ಬಂದರೆ ಎಲ್ಲೋ ಒಂದು ಕಡೆ ಸಾಕ್ಷ್ಯ ನಾಶ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ ಅನ್ನುವಂಥ ಮನವಿಯನ್ನು ಕೂಡ SIT ಪರ ವಕೀಲರು ವಾದ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲೇಬೇಕು ಅಂತೇಳಿ ಮನವಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಇದೇ ವೇಳೆ HD ರೇವಣ್ಣ ಅವರು ಕೂಡ ನ್ಯಾಯಾಧೀಶರ ಮುಂದೆ ಒಂದಷ್ಟು ಮನವಿಯನ್ನು ಮಾಡಿದರು. ಇಷ್ಟು ದಿನಗಳ ಕಾಲ ನಾನು ತನಿಖೆಗೆ ಸಹಕಾರ ನೀಡಿದ್ದೇನೆ, ಆದರೂ ಕೂಡ ಅಧಿಕಾರಿಗಳು ಈ ರೀತಿ ಹೇಳ್ತಿದ್ದಾರೆ. ನನಗೆ 3-4 ದಿನಗಳಿಂದಲೂ ಕೂಡ SIT ಅಧಿಕಾರಿಗಳ ಜೊತೆಯಲ್ಲೇ ಇದ್ದೇನೆ, ನನಗೆ 3-4 ದಿನಗಳಿಂದಲೂ ಕೂಡ ಸರಿಯಾದಂಥ ನಿದ್ದೆ ಇಲ್ಲ, ಜೊತೆಗೆ ನಾನೇನೇನು ಉತ್ತರ ಹೇಳಬೇಕು ಎಲ್ಲವನ್ನು ಕೂಡ ಅಧಿಕಾರಿಗಳ ಮುಂದೆ ಬಿಚ್ಚಿಟ್ಟಿದ್ದೀನಿ. ಆದರೆ ಅದನ್ನು ಒಪ್ಪಿಕೊಳ್ಳುವಂತೆ ಅಧಿಕಾರಿಗಳು ಇದು ಮಾಡ್ತಿದ್ದಾರೆ. ನಾನು ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ. ಹೀಗಾಗಿ ನಾನು ಯಾಕೆ ಒಪ್ಪಿಕೊಳ್ಳಿ, ನನಗೆ ಆರೋಗ್ಯದ ಸಮಸ್ಯೆ ಇದೆ, ಹೊಟ್ಟೆಯ ಹುರಿ ಇದೆ, ಹೀಗಾಗಿ ನನಗೆ ಆಸ್ಪತ್ರೆಗೂ ಕೂಡ ಬಿಟ್ಟಿಲ್ಲ ಅಧಿಕಾರಿಗಳು, ನನಗೆ ಆಸ್ಪತ್ರೆಗೂ ಕೂಡ ಬಿಡಲಿಲ್ಲ ಅಂತೇಳಿ ಮನವಿಯನ್ನು ಮಾಡಿದ್ರು. ಆದರೆ ಮತ್ತೊಂದು ಕಡೆ SIT ಪರ ವಕೀಲರು ಕೂಡ ಈ ಒಂದು ತನಿಖೆ ಬಹಳ ಮುಖ್ಯವಾಗಿದೆ, ಜೊತೆಗೆ ಮಹಿಳೆ ಸಂತ್ರಸ್ತೆಯನ್ನು ಈಗಾಗಲೇ ವಿಚಾರಣೆ ಮಾಡಿದ್ದೀವಿ, ಒಂದಷ್ಟು ಅಂಶಗಳನ್ನು ನೀಡಿದ್ದಾರೆ, ತನಿಖೆ ಸಾಕಷ್ಟು ಪ್ರಗತಿಯಲ್ಲಿದೆ, ಸಾಕಷ್ಟು ಬಾಕಿ ಇದೆ ತನಿಖೆ ಮಾಡೋದು. ಹೀಗಾಗಿ ಇವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದು ಈಗ ತುಂಬ ಮುಖ್ಯವಾಗಿರುತ್ತೆ. ಯಾಕಂದರೆ ಅದು ಕಾನೂನಿನ ರಕ್ಷಣೆ ಕೂಡ ಆಗುತ್ತೆ. ಹೀಗಾಗಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕಂತೇಳಿ SIT ಪರ ವಕೀಲರು ತಮ್ಮ ಅಂಶಗಳನ್ನು ಉಲ್ಲೇಖ ಮಾಡುವಂಥ ಕೆಲಸ ಮಾಡಿದರು.